ಹಾಯ್ ಪ್ರೀತಿಯ ಮಕ್ಕಳೇ, ಇವತ್ತು ನಾವು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಸ್ಟ್ಯಾಟಿಸ್ಟಿಕ್ಸ್ ಕಂಪ್ಲೀಟ್ಲಿ 3 ಮೇಲೆ ಡಿಪೆಂಡ್ ಆಗಿದೆ. 3 M's ಅಂದರೆ ಮೇಡಿಯನ್ನು, ಮೀನು, ಮೋಡು, ಮೀಡಿಯನ್ ಮೇಲೆ ಡಿಪೆಂಡ್ ಆಗಿದೆ. ಇದು 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. 100% ನೀವು ಈಸಿಯಾಗಿರುತ್ತೆ, ಇಲ್ಲಿ ತಗೋಬಹುದು. ಇದು 1 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸ್ ಇದೆ. ರಿಲೇಷನ್ ಬಿಟ್ವೀನ್ ದ ಇಂಪಿರಿಕಲ್ ರಿಲೇಷನ್ ಬಿಟ್ವೀನ್ ದ ಮೀನ್, ಮೋಡ್, ಮೇಡಿಯನ್ ಅಂತ ಕೇಳ್ತಾನೆ. ಇಲ್ಲಿ 3 ಮೇಡಿಯನ್ ಈಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್ ಅಂತ ನೆನ್ಪಿಡಬೇಕಾಗುತ್ತೆ. ಇದನ್ನ ನೆನ್ಪಿಡಕ್ಕೆ ಒಂದು ಕೋಡ್ ಮಾಡಿದ್ದೀನಿ ನಾನು. 3 ಮೆಡಿಷನ್ ಈಸ್ ಈಕ್ವಲ್ ಟು 2 ಮೀ 1 ಮಾಮ್. 3 ಮೆಡಿಷನ್ ಈಸ್ ಈಕ್ವಲ್ ಟು 2 ಮೀ 1 ಪ್ಲಸ್ 1 ಮಾಮ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಇಲ್ಲಿ 3 ಮಾರ್ಕ್ಸಿಗೆ ನೀವು 3 ಕಲಿಯಬೇಕಾಗಿಲ್ಲ. ಇಲ್ಲಿ ಮೀನ್ ಆದ್ರೂ ಮೇಡಿಯನ್ 2 ಕಲ್ತ್ರೆ ಸಾಕು. ಅಲ್ಲಿ ಆಪ್ಷನ್ ಕ್ವಶನ್ ಇರುತ್ತೆ. ಮೀನ್ ಮೇಡಿಯನ್ ಆದ್ರೂ ಕಲೀರಿ ಅಥವಾ ಮೇಡಿಯನ್ ಮೋಡ್ ಆದ್ರೂ ಕಲೀರಿ. ಇಲ್ಲಿ ನಾನು ಮೀನು ಮತ್ತು ಮೇಡಿಯನ್ ತಗೊಂಡಿದ್ದೀನಿ. ಇಲ್ಲಿ ಕ್ವಶನ್ ಕೇಳಿದಂತೆ 2025ರಲ್ಲಿ ಮಾರ್ಚ್ನಲ್ಲಿ ಕೇಳಿದಂತ ಕ್ವಶನ್, ಫೈಂಡ್ ದ ಮೀನ್ ಆಫ್ ದಿ ಫಾಲೋವಿಂಗ್ ಡಾಟಾ. ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ. ಕ್ಲಾಸ್ ಇಂಟರ್ವಲ್ಸ್ ಫ್ರೀಕ್ವೆನ್ಸಿನ ವರ್ಟಿಕಲ್ ಆಗಿ ಬರ್ಕೊಂಡ್ಮೇಲೆ ಇಲ್ಲಿ ನೀವು ಏನ್ ಮಾಡಬೇಕು, ಮಿಡ್ ಪಾಯಿಂಟ್ ನಾವು ಎಕ್ಸ್ ಅಂತ ಅಂತೀವಿ. ಮಿಡ್ ಪಾಯಿಂಟ್ ನ ಯಾವ ತರ ಕಂಡುಹಿಡಿಬೇಕಂದ್ರೆ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಇವು ಎರಡನ್ನು ಆಡ್ ಮಾಡಬೇಕು. ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಎರಡನ್ನು ಆಡ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಆಡ್ ಮಾಡ್ತೀನಿ ನೋಡ್ರಿ, 10 ಪ್ಲಸ್ 20 ಎಷ್ಟಾಗುತ್ತೆ? ಇದು 30. ಇದನ್ನ ಆಫ್ ಮಾಡೋದು. ಆಫ್ ಮಾಡಿದಾಗ ಎಷ್ಟಾಗುತ್ತೆ? ಇದು 15 ಆಗುತ್ತೆ. 20 ಪ್ಲಸ್ 30 ಇದೇ ಎಷ್ಟಾಗುತ್ತೆ? 20 ಪ್ಲಸ್ 30 50 ಆಗುತ್ತೆ. 50 ಆಫ್ ಮಾಡಿದಾಗ ಏನಾಗುತ್ತೆ? 25 ಆಗುತ್ತೆ. ಸೊ ಪ್ರತಿಯೊಂದು ಈ ತರ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಸೈಜ್ ಆಫ್ ದಿ ಕ್ಲಾಸ್ ಸೆಂಟರ್ಸ್ ನೋಡ್ಕೊಳ್ಳಿ. 20ಯಲ್ಲಿ 10 ಹೋದ್ರೆ 10 ಬರುತ್ತೆ, 30ಯಲ್ಲಿ 20 ಹೋದ್ರೆ 10 ಬರ್ತಿ. 10 ಆಡ್ ಮಾಡಿರಿ. 15ಗೆ 10 ಆಡ್ ಮಾಡಿ 25, 25ಗೆ 10 ಆಡ್ ಮಾಡಿದ್ರೆ 35, 35ಗೆ 10 ಆಡ್ ಮಾಡಿದ್ರೆ 45, 45 add with 10 will get 55. So when you get midpoint, later we find it fx. F is nothing but the product of f and x ಅಂತ. ಇಲ್ಲಿದೆ 15 2 ಜಾ 30, 25 3 ಜಾ 75. ಸೊ ಮಕ್ಕಳಿಗೆ ಟೇಬಲ್ ಬರ್ತಾ ಇಲ್ಲ ಅಂದ್ರೆ ಮಕ್ಕಳು ಏನ್ ಮಾಡ್ರಿ, 2 5 ಜಾ 0 ಕ್ಯಾರೀಸ್ 1, 2 1 ಜಾ 2 ಪ್ಲಸ್ 1 3 ಅಂತ ಮಲ್ಟಿಪ್ಲೈ ಮಾಡ್ರಿ. ಆ ತರ 3 5 ಜಾ 15 ಕ್ಯಾರೀಸ್ 1, 3 2 ಜಾ 6 ಪ್ಲಸ್ 1 7. ಆ ಥರ ಇಲ್ಲಿ 6 7 ಜಾ 6 5 ಜಾ 30 ಕ್ಯಾರೀಸ್ 3, 6 3 ಜಾ 18 210, 5 5 ಜಾ 25 ಕ್ಯಾರೀಸ್ 2, 5 4 ಜಾ 20 22 225 ಆಯಿತು. 4 5 ಜಾ 20 ರೈಟ್ 0 ಕ್ಯಾರೀಸ್ 2, 4 5 ಜಾ 20 ಪ್ಲಸ್ 2 22. ಇದನ್ನು 4 5 ಜಾ 20 carries 2, 4 5 20 plus 2 22, 220 ಆಯಿತು. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಸಮೇಷನ್, ಸಮ್ ಆಫ್ ದಿ ಎಫ್. ಅದಕ್ಕೆ ಸಿಗ್ಮಾ ಎಫ್ ಅಂತೀವಿ ಅಥವಾ ಸಮೇಷನ್ ಎಫ್ ಅಂತೀವಿ. ಸೊ ಇದು ಆ್ಯಡ್ ಮಾಡಿದ್ರೆ 2 ಪ್ಲಸ್ 3 5, 5 ಪ್ಲಸ್ 6 11, 11 ಪ್ಲಸ್ 5 16, 16 ಪ್ಲಸ್ 4 20 ಬಂತು. ಸೊ ನೆಕ್ಸ್ಟ್ ಏನ್ ಮಾಡ್ರಿ, ಎಫ್ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಸಮೇಷನ್ ಎಫ್ ಎಕ್ಸ್, ಸಮ್ ಆಫ್ ದಿ ಎಫ್ ಎಕ್ಸ್ ಫೈಂಡ್ ಔಟ್ ಮಾಡ್ರಿ. ಇಲ್ಲಿ ಫಸ್ಟ್ 1 ಪ್ಲೇಸ್ ನಲ್ಲಿ ಇರ್ತಕ್ಕಂಥ ನಂಬರ್ ಕೊಡಿಸ್ರಿ. ಸೊ ನಂಬರ್ ಬರೆಯುವಾಗ 1 ಪ್ಲೇಸ್ ಬಿಲೋ 1 ಪ್ಲೇಸ್, 10 ಪ್ಲೇಸ್ ಬಿಲೋ 10 ಪ್ಲೇಸ್, 100 ಪ್ಲೇಸ್ ಬಿಲೋ 100 ಪ್ಲೇಸ್ ಬರೆದ್ರೆ ನಿಮಗೆ ಎಡಿಷನ್ ಈಸಿ ಆಗುತ್ತೆ. ಇಲ್ಲಿ 5 ಪ್ಲಸ್ 5 10 ಕ್ಯಾರಿ 1, 1 ಪ್ಲಸ್ 3 4, 4 ಪ್ಲಸ್ 7 11, 11 ಪ್ಲಸ್ 1 12, 12 14 16, 16 6 ಬರ್ರಿ, ಕ್ಯಾರಿ 1 ಬರೀರಿ. ಸೊ 2 ಪ್ಲಸ್ 4 ಪ್ಲಸ್ 2 6, 6 ಪ್ಲಸ್ 1 760 ಆಯಿತು. ನಮ್ಗೆ ಗೊತ್ತಿರುವ ಹಾಗೆ ಮೀನ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಗೊತ್ತಿದೆ ನಮಗೆಲ್ಲರಿಗೆ, ಮೀನ್ ಇಸ್ ಈಕ್ವಲ್ ಟು ಅಥವಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಸಮೇಷನ್ ಎಫ್. ಇಲ್ಲಿ ಕೊಟ್ಟಿರೋದ್ರಲ್ಲಿ ನಾವು ಫೈಂಡ್ ಔಟ್ ಮಾಡಿದೀವಿ. ಸಮೇಷನ್ ಎಫ್ ಆಫ್ ಎಕ್ಸ್ ಎಷ್ಟಿದೆ? 760 ಇದೆ. ಡಿವೈಡ್ ಬೈ ಸಮೇಷನ್ ಎಫ್ ಎಷ್ಟಿದೆ? 20 ಇದೆ. ಸೊ 0 0 ಡಿನಾಮಿನೇಟರ್ 0, ನ್ಯೂಮರೇಟರ್ 0 ಕ್ಯಾನ್ಸಲ್ ಮಾಡ್ರಿ. ನೆಕ್ಸ್ಟ್ 2 1 ಜಾ 2 3 ಜಾ ರಿಮೈನಿಂಗ್ 1 ಉಳಿತು 16 ಆಯಿತು. 3 8 ಜಾ 16. ಸೊ ಮೇಕ್ ದ ಹೈಲೈಟ್ ಆಫ್ ಆನ್ಸರ್, ಮೀನ್ ಇಸ್ ಈಕ್ವಲ್ ಟು, ವಿ ಗೆಟ್ ದ ಆನ್ಸರ್ ಫೈನಲ್ 38. ಆನ್ಸರ್ ಮೇಕ್ ಇಟ್ ಹೈಲೈಟ್. ಇದು ಮೀನ್ದು ಕ್ವಶನ್ ಆಯಿತು. ಈ ಮೀನ್ದು ಕ್ವಶನ್ ಈ ತರ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. 1 more ಕ್ವಶನ್ ತಗೊಂಡು 1 2 3 ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ಪರ್ಫೆಕ್ಟ್ ಆಗ್ತೀರಿ. ಇದಕ್ಕೆ ಡೈರೆಕ್ಟ್ ಮೆಥಡ್ ಅಂತೀವಿ, ಬೇರೆ ಬೇರೆ ಮೆಥಡ್ ಇದಾವೆ. ಬೇರೆ ಬೇರೆ ಮೆಥಡ್ ಬಗ್ಗೆ ಡೋಂಟ್ ಥಿಂಕ್ ಅಬೌಟ್.